ಮರ್ತೋಗ್ಬಿಟ್ಟೆ, ಅದು ಮನೆಗೆ ಹೋಗಿ ಏಟು ಬೀಳುತ್ತೆ, ಮುಗಿಸ್ಬಿಡ್ತೀನಿ. ನಾನು ಈ ಸಿನಿಮಾನ ಶುರು ಮಾಡೋದಲ್ಲಿಂದ ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡಿದವರು ಹರ್ಷಿಕಾ ಅವರು ಅಲ್ವಾ ಸರ್? ಏನು ಕೇಳಬೇಕೀಗ? ಮುಗಿಸ್ಬಿಡ್ತೀನಿ ಇದೆಯಾ ಸರ್, ಮನೆಗೆ ಕಾಲಿಗೆ ಬೀಳಪ್ಪ. ಏನು ಮೇಡಮ್ ನೀವು ನಿಮ್ಮಿಬ್ಬರೇ ಆಕ್ಚುಲಿ ಅವರು ಪ್ರೆಗ್ನೆಂಟ್ ಇದ್ದು ಕೂಡ ಅಲ್ಲ ಸರ್, ನಿಮ್ಮಿಬ್ಬರದ್ದು ಏನು ಸರ್ ನಂಗೆ ಅರ್ಥ ಆಗ್ತಿಲ್ಲ. ಏನು ಸರ್ ಮದುವೆ ಗಂಡ ಹೆಂಡ್ತಿನೇ ಇಟ್ಕೊಂಡಿದ್ದೀರಾ? ಮನೆಗೆ ಬೈತಾರೆ, ಮನೆಗೆ ಹೊಡಿತಾರೆ, ಬೆಡ್ರೂಮಲ್ಲಿ ಎದೆ ಮೇಲೆ ಕಾಲಿಡ್ತಾರೆ. ಏನ್ ಸರ್ ಇದೆಲ್ಲ ಕರ್ಮ ನಿಮ್ದು? ಎಲ್ಲ ನಂಗೆ ಅರ್ಥ ಆಗ್ತಿಲ್ಲ ನನಗೆ. ಅವ್ರು ನೋಡಿ ಊಟ ತುಂಬ ನಗ್ತಾರೆ ನಿಮ್ಮ ಹೆಂಡತಿ. ಕರ್ಮ ನಿಮ್ದು ಇಬ್ಬರು. ಥ್ಯಾಂಕ್ ಯು ಸರ್. ಮುಗಿಸ್ಬಿಡ್ತೀನಿ. ಸೊ ಹರ್ಷಿಕಾ ಅವರು ಪ್ರೆಗ್ನೆಂಟ್ ಆಗಿದ್ರು ಕೂಡ 8 ತಿಂಗಳು, ಇನ್ನೊಂದು 3-4 ವಾರದಲ್ಲಿ ಡೆಲಿವರಿ ಇದ್ರು ಕೂಡ ಬೆಳಿಗ್ಗೆ ರಾತ್ರಿ ಅಂತ ನೋಡಿದೆ. ಸರಿ ಹೇಳಿದ್ರೆ ಮುಗಿಸ್ತೀನಿ ಅಂತ ಮುಗಿಸ್ರಿ ಫಸ್ಟ್. ಏನು ಮದುವೆ ದೊಡ್ಡ ರೋಗ ನಿಮ್ಗೆ ಸರ್? ಪವನ್ ಇವ್ದು ಅದೇ ನಿಮ್ಮ ಹೆಸರೇನು? ಭಗವಾನ್ ಹರ್ಷಿತ ಭಗವಾನ. ಏನ್ ಕಲ್ಪನೆ ನಿಮ್ದು ಒಂದು ಅರ್ಥ ಆಯ್ತು ಸರ್. ಈ ಭುವನ್ ಮತ್ತೆ ಹರ್ಷಿತ ಪೂರ್ಣಚಂದ್ರ ಇಬ್ಬರದು ಮಾತು ಮುಗೀತು. ದಯವಿಟ್ಟು ನಮ್ಮ ಚಿತ್ರದಲ್ಲಿ ಕಥಾನಾಯಕಿ ಮತ್ತೆ ಎಲ್ಲಾ ಪಾತ್ರದಲ್ಲೂ ದೊಡ್ಡ ಹಿರಿಯರಾಗಿರೋ ನಮ್ಮ ಊರಶ್ರೀ ಮೇಡಮ್ ಮಾತಾಡ್ತಾರೆ ಸರ್, ಪ್ಲೀಸ್. ಸರ್ ಆಕ್ಚುಲಿ ಗೊತ್ತು ನಾನು ಏನು ಮಾತಾಡ್ತೀನಿ. ಸಕ್ಸಸ್ ಫಂಕ್ಷನ್ ಅಲ್ಲಿ ನಾನು ಮಾತಾಡ್ತೀನಿ. ಏನ್ ಮಾತಾಡ್ತೀರಾ? ಕರೆಕ್ಟ್, ಎಸ್. ಒಳ್ಳೆ ಚೆನ್ನಾಗೈತಲ್ಲ ರೀ. ಮುಗಿಸ್ತಾ ಇದ್ದೀನಿ ಸರ್, ಒಂದು ನಿಮಿಷ ಸರ್, ಮುಗಿಸ್ತೇ ಒಂದೇ ನಿಮಿಷ. ಮೇಡಮ್ ಏನ್ ನಿಮ್ಗೆ ಹೇಳಿದು? ಅಯ್ಯೋ ನೀವೇ ನೋಡಿ ಮೇಡಮ್ ಮೇಡಮ್ ಸರ್ ಮುಗಿಸ್ಬಿಡ್ತೀನಿ, ಒಂದೇ ನಿಮಿಷ. ನೀವಿದ್ರಿ, ನೀವು ಮಾತಾಡಿ. ಆಕ್ಚುಲಿ ನಾನು ಮತ್ತೆ ಓಂ ಪ್ರಕಾಶ್ ಸರ್ ಅವರು ಬಿಗ್ ಬಾಸ್ ಅಲ್ಲೂ ಒಂದೇ ಸೀಸನ್ ಅಲ್ಲಿ ಇದ್ವಿ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಅದಾದ್ಮೇಲೆ ನಮ್ಮ ಭೇಟಿ ಆಗಿದ್ದು ಇವತ್ತು ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ, ಆಗಿರಲಿಲ್ಲ. ಸೊ ಎನಿವೆ ಥ್ಯಾಂಕ್ ಯು ಹರ್ಷಿಕಾ ಅವರು. ಪ್ರೆಗ್ನೆಂಟ್ ಇದ್ರು ಕೂಡ ಈ ವಯಸ್ಸಲ್ಲಿ ಮೂರು ವಾರ ಇದ್ರು ಕೂಡ ನಮ್ಮ ಜೊತೆ. ಸರ್ ನೀವು ನನ್ನ ಕನ್ಫ್ಯೂಸ್ ಮಾಡ್ಬಿಟ್ರಿ ಸರ್. ಸೊ ಥ್ಯಾಂಕ್ ಯು ಅವರಿಗೆ. ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸೆಟಲ್ ಕೂತ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ನನಗೆ ಊಟ ತರಿಸೋದು, ಆಮೇಲೆ ಚೇಚಿಗೂ ಕೂಡ ಸ್ಪೆಷಲ್ ಏನಾದರೂ ಮಾಡಿ ತರಿಸೋದು, ಚೇಚಿ ಜೊತೆ ಕೂತ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು, ನಮ್ಮನ್ನು ನೋಡ್ಕೊಳ್ಳೋದು, ಪಾಪುನ ನೋಡ್ಕೊಳ್ಳೋದ್ರ ಜೊತೆ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಹರ್ಷಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಅವ್ರಿಬ್ರು ಕಷ್ಟನ ಮನೇಲಿ ಮಾತಾಡ್ಕೊಳಕ್ ಹೇಳಿ. ಏನಕ್ಕೆ ಡ್ರಾಮಾ ಆಡ್ತಿರೋದು ಇಬ್ರು? ಸರ್ ತಗೊಳ್ಳಿ ಸರ್, ಮಾತಾಡಿ ಸರ್. ಸರಿ ಸರ್, ನೀವು ರಿಯಲ್ ಆಗಿ ಮಾತಾಡಿ. ನಾನು ರಿಯಲ್ ಆಗಿ ಮಾತಾಡೋದಲ್ಲ, ನಿಮ್ಮಿಬ್ರು ಕಷ್ಟ ಸುಖ ಮನೇಲಿ ಮಾತಾಡ್ಕೊಳ್ರಿ ಇಬ್ರು. ಸಿನಿಮಾ ಕಷ್ಟ ಸುಖ ಅಲ್ಲ ಇದು, ಅದು ಕರ್ತವ್ಯ ನೀವು ಮಾಡಿದ್ದೀರಾ. ಏನ್ರಿ ಬಂದಿರೋದು ನಿಮ್ಗೆ? ನಿಮ್ ಗಂಡ ಇರುವಾಗ ನಿಮ್ಗೆ ಇಷ್ಟ ಇಲ್ವಾ? 4 ಜನ ನೋಡಿ ಇಷ್ಟಪಡೋದು ಇಷ್ಟ ಇಲ್ವಾ? ಮತ್ತೆ ಅದಕ್ಕೆ ತಾನೇ ಕಷ್ಟಪಡ್ತಿದ್ದೀರಾ. ಪಡಿ. ಯಾರು ಹೇಳಿದ್ರು ನಿಮ್ಗೆ ಕಷ್ಟಪಡ್ಬೇಕಂತ? ಆಯ್ತು ಸರ್. ಏನ್ರಿ ಬಂದಿತ್ತು? ಯಾಕ್ರಿ ಹಿಂಗ್ ಕೊಳಿ? ಥ್ಯಾಂಕ್ ಯು. ಮೇಡಮ್ ತಗೊಳ್ಳಿ ಮೇಡಮ್, ಮಾತಾಡಿ. ಆಯ್ತು ಸರ್, ನೀವು ಹೇಳಿದಕ್ಕೆಲ್ಲ ಜೈ.